ಸಿಲಿಂಡರ್ ಸ್ಫೋಟವಾಗಿ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ದೊಡ್ಡ ಆಘಾತನ ಉಂಟುವಾಗಿ ಸದ್ಯ ಕನ್ನಡದ ಖ್ಯಾತ ನಾಯಕಿ ನಟಿ ಇದೀಗ ವಿಧಿವಶರಾಗಿದ್ದಾರೆ. ಹಾಗಾದರೆ ಏನಾಗಿದೆ ಅವರಿಗೆ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಚಿತ್ರರಂಗದಲ್ಲಿ ಮೇಲಿಂದ ಮೇಲೆ ಸಾವು ನೋವು ಸಂಭವಿಸ್ತಾ ಇದೆ. ಮೊನ್ನೆ ತಾನೇ ಸರೋಜಾದೇವಿ ಅವರು ನಿನ್ನೆ ತಾನೇ ಗಣಪ ಸಿನಿಮಾದ ನಾಯಕ ನಟ ಸಂತೋಷ್ ಬಾಲರಾಜ್ ಅವರು ಕೊನೆಯುಸಿರೆಳೆದಿದ್ದಾರೆ. ಈಗ ಮತ್ತೊಂದು ಸಿಲಿಂಡರ್ ಸ್ಫೋಟದಲ್ಲಿ ಕನ್ನಡದ ಖ್ಯಾತ ನಾಯಕಿ ನಟಿಯಾದಂತಹ ಮಂಜುಳಾ ಅವರು ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರೋದು. ಮಂಜುಳಾ ಅವರ ಸಾವಿಗೆ ಇಡೀ ಚಿತ್ರರಂಗವೇ ಕೂಡ ಕಂಬನಿ ಮಿಡಿದಿದೆ ಅಂತಲೇ ಸಹ ಹೇಳ್ಬೋದು. ಹೌದು, ಸಿಲಿಂಡರ್ ಸ್ಫೋಟದಿಂದಾಗಿ ಮಂಜುಳಾ ಅವರು ಈ ರೀತಿ ಸಾವನ್ನಪ್ಪಿದ್ದು ನಿಜಕ್ಕೂ ಕೂಡ ದೊಡ್ಡ ಮಟ್ಟಿಗೆ ಆಘಾತಕಾರಿಯಾದ ಸುದ್ದಿ ಎಂದು ಕೂಡ ಹೇಳಲಾಗುತ್ತೆ. ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿ ಒಳ್ಳೆ ಚಿತ್ರರಂಗದಲ್ಲಿ ಮಾಡಬೇಕು ಅಂತ ಕನಸುಗಳನ್ನು ಹೊತ್ಕೊಂಡಂದರು. ಅತಿ ಚಿಕ್ಕ ವಯಸ್ಸಲ್ಲಿ ಕೇವಲ 35ನೇ ವಯಸ್ಸಿನಲ್ಲೇ ಸಿಲಿಂಡರ್ ಸ್ಫೋಟಕ್ಕೆ ಒಳಗಾಗಿ ಕೊನೆಯುಸಿರೆಳೆದಿದ್ದಾರೆ. ಸತತವಾಗಿ 8 ದಿನಗಳ ಕಾಲ ನರಳಾಡಿ ಕೊನೆಗೂ ಕೂಡ ಕೊನೆಯುಸಿರೆಳೆದಿದ್ದಾರೆ. ಸದ್ಯ ನಟ ಶ್ರೀನಾಥ್ ಅವರು ದೊಡ್ಡ ನಟರು ಕೂಡ ಅವರನ್ನು ಆ ಸಂದರ್ಭದಲ್ಲಿ ಭೇಟಿ ಸಹ ಆಗಿದ್ದರು. ಅದು ಯಾರನ್ನೂ ಕೂಡ ಅವರು ಗುರುತಿಸಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಅಷ್ಟು ಮಟ್ಟಿಗೆ ಸುಟ್ಟು ಕರಕಲಾಗಿದ್ದರು ನಟಿ ಮಂಜುಳಾ ಅವರು. ಆ ನೋವಿನಲ್ಲಿ ಸತತವಾಗಿ 1.5 ಕಾಲ ನರಳಿ ಕೊನೆಯುಸಿರೆಳೆದರು. ಸದ್ಯ ಇಂದಿಗೂ ಕೂಡ ಇದನ್ನೆಂದು ಸಾಕಷ್ಟು ನಟ ನಟಿಯರು ಕಂಬನಿ ಕೂಡ ಮಿಡಿತಾರೆ. ಸಾಕಷ್ಟು ಹಿರಿಯ ನಟ ನಟಿಯರು ಕೂಡ ಕಂಬನಿ ಕೂಡ ಮಿಡಿತಿದ್ದಾರೆ. ಈಗ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಹಿರಿಯ ನಟ ನಟಿಯರೆಲ್ಲರೂ ಕೂಡ ಕೊನೆಯುಸಿರೆಳೆಯುತ್ತಿದ್ದಾರೆ.